ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ. ಟೊಮ್ಯಾಟೊ ಬಾತ್ನ ಸೂಪರ್ ಟೇಸ್ಟಿಯಾಗಿ ಕಲರ್ಫುಲ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ನಾನು ತೋರಿಸೋ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಪದೇ ಪದೇ ಆಮೇಲೆ ನೀವು ಇದೇ ರೀತಿನೇ ಮಾಡ್ಕೋತೀರಾ. ಅಷ್ಟೊಂದು ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಬನ್ನಿ ಹೇಗ್ ಮಾಡಿದೆ ಅಂತ ನೋಡೋಣ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಟೊಮ್ಯಾಟೊ ಬಾತ್ ಮಾಡಕ್ಕೆ ಪೂರ್ತಿ ಹಣ್ಣಾಗಿರುವಂತ ಟೊಮ್ಯಾಟೊನ ತಗೋಬೇಕಾಗತ್ತೆ. ನಾನಿಲ್ಲಿ ಒಂದು 4 ಟೊಮ್ಯಾಟೊ ತಗೊಂಡಿದ್ದೀನಿ. ಅದರಲ್ಲಿ ನಾನು 3 ರುಬ್ಕೊಳಕ್ಕೆ ಯೂಸ್ ಮಾಡ್ಕೋತೀನಿ, ಒಂದು ಹೆಚ್ಚಿ ಹಾಕಕ್ಕೆ ಯೂಸ್ ಮಾಡ್ಕೊಂತೀನಿ. ಬನ್ನಿ ಈಗ ಶುರು ಮಾಡೋಣ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾದ ನಂತರ ನಾನಿವಾಗ ಒಂದು 8 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸಿದ್ದೀನಿ. ಪಲಾವ್ಗೆ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ. ತುಪ್ಪ ಮತ್ತೆ ಎಣ್ಣೆ ಬೆರೆತು ಕಾದಿದ ನಂತರ ನಾನಿಲ್ಲಿ ಸ್ಟವ್ ನ ಸಿಮ್ ಅಲ್ಲಿ ಇಟ್ಟು ಪಲಾವ್ ಸಾಮಾನ್ ಹಾಕ್ತಾ ಇದ್ದೀನಿ. 2 ಪಲಾವ್ ಎಲೆ, 2 ಸ್ಟಾರ್ ಹೂವು, 2 ಅರ್ಧ ಇಂಚು ಚಕ್ಕೆ, 4 ಲವಂಗ, 1 ಸ್ಪೂನ್ ಅಷ್ಟು ಸೋಂಪನ್ನ ನಾನಿಲ್ಲಿ ಸೇರಿಸಿದ್ದೀನಿ. ಇಷ್ಟನ್ನು ನಾನು ಒಂದು 30 ಸೆಕೆಂಡ್ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹುರಿದಿದ ನಂತರ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿನ ನಾನಿಲ್ಲಿ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಹಸಿರು ಮೆಣಸಿನಕಾಯಿ ಸೀಳಿ ಹಾಕೊಂಡಿದ್ದೀನಿ. ನಂತರ ಸ್ವಲ್ಪ ಪುದೀನ ಕೂಡ ಸೇರಿಸಿದ್ದೀನಿ. ಇದರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟು ಸೇರಿಸಿದ ನಂತರ ಇವಾಗ ಚೆನ್ನಾಗಿ ಇದನ್ನ ಬಾಡಿಸ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಆಗಿದ ನಂತರ ಈ ರೀತಿ ನೋಡಿ ಫ್ರೈ ಆಗಿರತ್ತೆ. ನೋಡಿ ಇಷ್ಟು ಫ್ರೈ ಆಗಿದ ನಂತರ ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆಗಿದ ನಂತರ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಹುರ್ಕೋಬೇಕಾಗತ್ತೆ. ಹುರಿದಿದ ನಂತರ ನಾನಿವಾಗ 1 ಕಪ್ ಅಷ್ಟು ಬಟಾಣಿ, ಹಸಿ ಬಟಾಣಿ ಇತ್ತು, ಅದನ್ನ ನಾನಿಲ್ಲಿ ಸೇರಿಸಿದ್ದೀನಿ. ಈಗ ಹಸಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ 3 ಟೊಮ್ಯಾಟೊ, ನಾನು ಆಗ್ಲೇ ತೋರಿಸಿಲ್ವಾ ಟೊಮ್ಯಾಟೊ, ಅದರಲ್ಲಿ 3 ಟೊಮ್ಯಾಟೊನ ನಾನು ರುಬ್ಕೊಂಡು ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗ್ಬೇಕು. ಎಷ್ಟು ಚೆನ್ನಾಗಿ ರಾ ಸ್ಮೆಲ್ ಎಲ್ಲ ಹೋಗ್ಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಸೇರಿಸ್ಕೊಂಡೆ. ಈಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಟೊಮ್ಯಾಟೊ ಬಾತ್. ಇವಾಗ ನೋಡಿ ಇದು ಫ್ರೈ ಆಗ್ಲಿಕ್ಕೆ ನಾನು ಒಂದು ಲಿಡ್ ನ ಮುಚ್ಚಿಟ್ಟು ಈ ರೀತಿ ಫ್ರೈ ಮಾಡಕ್ಕೆ ಬಿಡ್ತೀನಿ. ಒಂದು 3-4 ನಿಮಿಷ ಆಗಿದ ನಂತರ ನಾನು ಇಲ್ಲಿ ಲಿಡ್ ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಬೆಂದಿದೆ, 70% ಅಷ್ಟು ಬೆಂದಿದೆ. ಇವಾಗ ನಾನು ಒಂದು ಟೊಮ್ಯಾಟೊನ ಹೆಚ್ಕೊಂಡಿದ್ದೆ ಅಲ್ಲ, ಅದನ್ನ ನಾನಿಲ್ಲಿ ಸೇರಿಸ್ಕೊಂತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಟೊಮ್ಯಾಟೊ ಬಾತ್ ಅಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಂತರ 1/4 ಸ್ಪೂನ್ ಅಷ್ಟು ಅರಿಶಿನ, 1/4 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ. ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೊಂದು 1/4 ಸ್ಪೂನ್ ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಆದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್, 1/4 ಸ್ಪೂನ್ ಅಷ್ಟು ಗರಂ ಮಸಾಲ. ಇಷ್ಟನ್ನು ಸೇರಿಸಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕಾಗತ್ತೆ. ಮಸಾಲ ಎಲ್ಲ ಈಗ ಚೆನ್ನಾಗಿ ಈ ಟೊಮೆಟೊ ಎಲ್ಲ ಸ್ವಲ್ಪ ನೀರಿನಂಶ ಇರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಇವಾಗ ನಂತರ ನಾನು ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಕೂಡ ಸೇರಿಸಿದೀನಿ. ಆಪ್ಷನಲ್ ಬೇಕಂದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಓಕೆ, ಬಟ್ ಹಾಕಿದ್ರೆ ತುಂಬಾ ಫ್ಲೇವರ್ಫುಲ್ ಆಗಿ ಟೊಮೆಟೊ ಬಾತ್ ಬರುತ್ತೆ. ಯಾಕಂದ್ರೆ ಎಲ್ಲ ಮಸಾಲ ಸೇರ್ಸೋದ್ರಿಂದ ಫುಲ್ ಫ್ಲೇವರ್ ಆಗಿ ಚೆನ್ನಾಗಿ ಬರುತ್ತೆ. ಇದನ್ನ ಹಾಗೆ ಕುಕ್ಕರ್ ಲಿಡ್ ನ ಮೇಲೆ ಮುಚ್ಚಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ. 3 ನಿಮಿಷ ಆಗಿದ ನಂತರ ನೋಡಿ ಈ ರೀತಿ ಬೆಂದಿರುತ್ತೆ. ಎಣ್ಣೆ ಎಲ್ಲ ಬಿಟ್ಟಿರ್ಬೇಕು, ಫುಲ್ ಡ್ರೈ ಆಗಿರ್ಬೇಕು, ರಾ ಸ್ಮೆಲ್ ಎಲ್ಲ ಹೋಗಿರ್ಬೇಕು, ಈ ರೀತಿ ಗೊಜ್ಜು ಟೈಪ್ ಆಗಿರ್ಬೇಕು. ಇವಾಗ ನಾನು ಸ್ಟವ್ ನ ಸಿಮ್ ಅಲ್ಲಿ ಇಟ್ಕೊಂಡು ಇಲ್ಲ ಈ ಎಣ್ಣೆಲೆ ಫ್ರೈ ಆಗ್ಲಿಕ್ಕೆ ಅರ್ಧ ಹಿಡಿಯಷ್ಟು ಪುದೀನನ ಹೆಚ್ಚಿ ಹಾಕೊಂಡಿದೀನಿ. ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕೋಬೇಕಾಗತ್ತೆ. ಸ್ವಲ್ಪ ಕೊತ್ತಂಬರಿ ಪುದೀನಗಿಂತ ಜಾಸ್ತಿ ಇರ್ಲಿ, ಪುದೀನ ಸ್ವಲ್ಪ ಕಮ್ಮಿನೇ ಇರ್ಲಿ. ನಂತರ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಆಲ್ರೆಡಿ ಕ್ರಶ್ ಮಾಡಿ ಇಟ್ಕೊಂಡಿದೆ, ಅದನ್ನ ಇಲ್ಲಿ ಸೇರಿಸಿದೆ. ಇವಾಗ ಇದಿಷ್ಟು ಚೆನ್ನಾಗಿ ಈ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗ್ಲಿ. ಸ್ವಲ್ಪ ಹೊತ್ತು ಒಂದ್ 40 ಸೆಕೆಂಡ್ ಈ ರೀತಿ ಬಿಟ್ರೆ ಸಾಕು. ಸೊಪ್ಪಲ್ವಾ ಸ್ವಲ್ಪ ಬೇಗ ಫ್ರೈ ಆಗ್ಬಿಡುತ್ತೆ. ಒಂದ್ 40 ಸೆಕೆಂಡ್ ಆಗಿದ ನಂತರ ನೋಡಿ ಎಲ್ಲ ನೀಟಾಗಿ ಫ್ರೈ ಆಗಿದೆ, ಎಲ್ಲ ನೀಟಾಗಿ ಬೆರ್ತ್ ಹೋಗಿದೆ. ಇವಾಗ ಹೀಗೆ ಮಿಕ್ಸ್ ಕೊಟ್ಟು ವಾಶ್ ಮಾಡಿ ಇಟ್ಟಿರುವಂತ ಅಕ್ಕಿನ ಸೇರಿಸ್ಕೊಂತಾ ಇದ್ದೀನಿ. ನಾನಿಲ್ಲಿ ಸುಮಾರು 1/4 ಗ್ಲಾಸ್ ಅಷ್ಟು ಅಕ್ಕಿನ ಸೇರಿಸ್ಕೊಂತಾ ಇದ್ದೀನಿ. ಜೊತೆಗೆ 1/4 ಕಪ್ ಅಷ್ಟು ಮೊಸರನ್ನ ಸೇರಿಸಿದ್ದೀನಿ. ಮೊಸರು ಇವಾಗ ಕೂಡ ಸೇರಿಸ್ಕೋಬಹುದು, ಏನು ತೊಂದರೆ ಇಲ್ಲ. ಮೊಸರು ಇವಾಗ
ಇವಾಗ ಸೇರ್ಸೋದ್ರಿಂದ ಒಡಿಯೋ ತರನು ಆಗಲ್ಲ, ನೀಟಾಗಿ ಚೆನ್ನಾಗಿ ಬೆರ್ತೋಗುತ್ತೆ. ತಕ್ಷಣಕ್ಕೆ ಈಗಲೇ ನೀರ್ ಹಾಕೋದ್ ಬೇಡ, ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಬೆರ್ತು ಬಾಯ್ಲ್ ಆಗಕ್ಕೆ ಬಿಡ್ಬೇಕಾಗತ್ತೆ. ಈ ಬಾಯ್ಲ್ ಆಗ್ತಿದೆ ಅಂದಾಗ ನೋಡಿ ನಾನು ಮತ್ತೆ ಮಿಕ್ಸ್ ಕೊಟ್ಟು ಇವಾಗ ನೀರ್ನ ಸೇರಿಸ್ತಾ ಇದ್ದೀನಿ. ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಗ್ಲಾಸ್ ಅಲ್ಲಿ ನಾನಿಲ್ಲಿ 2.5 ಗ್ಲಾಸ್ ಬದಲು 1/4 ಗ್ಲಾಸ್ ಕಮ್ಮಿಗೆ ನಾನು ಹಾಕೊಂಡಿದ್ದೀನಿ. ಈಗ ಫ್ಲೇಮ್ ನ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಬುಲೆಟ್ ರೈಸ್, ಅದಕ್ಕೋಸ್ಕರ ಬುಲೆಟ್ ರೈಸ್ ಸ್ವಲ್ಪ ಬೇಗ ಬೆಂದೋದಂಗ ಅನ್ಸುತ್ತೆ, ಸ್ವಲ್ಪ ತಣ್ಣಗೆ ಆಗ್ತಾ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರ್ನ ಕಮ್ಮಿ ಯೂಸ್ ಮಾಡೋದೇ ಒಳ್ಳೇದು. ನೀವು ನಾರ್ಮಲ್ ರೈಸ್ ಯೂಸ್ ಮಾಡಿದ್ರು ಕೂಡ 1/4 ಲೋಟ ಕಮ್ಮಿನೇ ಹಾಕೊಳ್ಳಿ, ಅವಾಗ ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ನೀರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ನೀವು ರುಚಿ ಹೇಗಿದೆ ಅಂತ ನೋಡ್ಕೊಬಹುದು. ರುಚಿ ಏನಾದ್ರೂ ಉಪ್ಪು ಹುಳಿ ಏನಾದ್ರೂ ಕಮ್ಮಿ ಇದ್ರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಬಹುದು. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಸೊ 1/4 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಇದನ್ನ ಬಾಯ್ಲ್ ಆಗಕ್ಕೆ ಬಿಡೋಣ. ನೋಡಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕು, ಕೊತ ಕೊತ ಅಂತ ಕುದಿಬೇಕು. ಈ ರೀತಿ ಕುದಿಬೇಕಾದ್ರೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇವಾಗ ಕುಕ್ಕರ್ ಲಿಡ್ ನ ಮುಚ್ತಾ ಇದ್ದೀನಿ. ನಾನಿಲ್ಲಿ 1 ವಿಷಲ್ ಅಷ್ಟು ಮಾತ್ರ ತಗೊಂತಾ ಇದ್ದೀನಿ. 1 ವಿಷಲ್ ಆಗಿದ ನಂತರ ಇದು ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಪ್ರೆಷರ್ ಎಲ್ಲ ಹೋಗಿ ನಂತರ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಏನ್ ಶೈನಿಂಗ್ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ನೋಡಿ, ನಾನು ಯಾವುದೇ ರೀತಿಲಿ ಆರ್ಟಿಫಿಷಿಯಲ್ ಕಲರ್ ಏನು ಯೂಸ್ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೀವೇ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸತಿ ಮಸ್ಟ್ ಟ್ರೈ ಗೈಸ್, ತುಂಬಾನೇ ರುಚಿಯಾಗಿತ್ತು, ಸಖತ್ತಾಗಿರುತ್ತೆ. ಮಾತ್ರ ಹೋಟೆಲ್ ಅಲ್ಲಿ ತಿಂತಿರೋ ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ ಉದ್ರುದ್ರಾಗು ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ನಾನೀಗ ಸರ್ವ್ ಕೂಡ ಮಾಡ್ಕೊಂತಾ ಇದ್ದೀನಿ ಒಂದು ಪ್ಲೇಟ್ಗೆ. ಎಷ್ಟು ಉದ್ರುದ್ರಾಗಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ನೀವ್ ಇದನ್ನ ಬೇಕಂದ್ರೆ ಮೊಸರು ಬಜ್ಜಿ ಇಲ್ಲ ಅಂತ ಹೇಳಿದ್ರೆ ಚಟ್ನಿ ಜೊತೆ ಸರ್ವ್ ಮಾಡಿದ್ರು ಕೂಡ ಅದ್ಭುತವಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ತಿಂದವರು ಇದನ್ನ ಹೊಗಳದೇ ಇರೋಕ್ ಸಾಧ್ಯನೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.